ತುಮಕೂರು ಗಾಯತ್ರಿ ಥಿಯೇಟರ್ ಮಾತಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ, ತುಂಬಾ ತಿಂಗಳಾದ್ಮೇಲೆ ರೀಸೆಂಟ್ ಎಲ್ಲ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಓಡ್ತಿದೆ. ಫ್ಯಾಮಿಲಿ ಕ್ರೌಡ್, ಸ್ಟೂಡೆಂಟ್ಸ್, ಪ್ರತಿಯೊಬ್ಬರು ಬಂದಿದ್ದಾರೆ. ಆಚೆ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿ ಸೇರಿದ್ದಾರೆ. ಇದೇ ತರ ಮೂವೀಸ್ ನಮಗೆ ಯಾವಾಗ್ಲೂ ಬರ್ತಾ ಇದ್ರೆ ನಮಗೂ ಥಿಯೇಟರ್ನವರೆಗೂ ಅನುಕೂಲ. ಈ ತರ ಮೂವಿ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ್ದು ಬಂದಿಲ್ಲ. ಎಲ್ಲ ಮಿಕ್ಸ್ಡ್ ಒಪಿನಿಯನ್, ಇದು ಏನು ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ಮೂವಿ ಕಲೆಕ್ಷನ್ ಆಗ್ಲಿ ಇದಾಗ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಇದೆ ಹೈಯೆಸ್ಟ್ ಬಂದಿದೆ. ಆಚೆ ಕಡೆ ಕ್ರೌಡ್ ಅಷ್ಟೇ ತುಂಬಾ ಜನ ಸೇರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸರ್, ಎರಡನೇ ವಾರ ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇದೆ, ಏನ್ ಹೇಳ್ತೀರಿ ಸರ್? ಎರಡನೇ ವಾರ ಗಾಯತ್ರಿ ಈ ಸಂದರ್ಭದಲ್ಲಿ ನಾನು ಅಫ್ಕೋರ್ಸ್ ನಮ್ಮ ಅಜ್ಜಿ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಗಾಯತ್ರಿ ಥಿಯೇಟರ್ ಬಂದಾಗೆಲ್ಲ ನಾನು ಅಜ್ಜಿ ಒಟ್ಟಿಗೆ ಬರ್ತಿದ್ದೆ, ಅದು ಮಿಸ್ ಮಾಡ್ಕೊತೀನಿ. ಆ್ಯಂಡ್ ತುಮಕೂರು ನಮ್ಮೂರಲ್ಲ, ನಮಗೆ ನಮ್ಮ ಥಿಯೇಟ್ರ್ ಓನರೂ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಆ್ಯಸ್ ಅನ್ ಆ್ಯಕ್ಟರ್ ರೀಚ್ ಆಗೋದೇ ಅಲ್ವಾ, ಖುಷಿ ಆಯಿತು. ಮತ್ತೆ ರಿಲೀಸ್ ಆಗ್ತಿರ್ತಕ್ಕಂಥ ರಿಲೀಸ್ ಯಾವಾಗ ಆಗುತ್ತೆ ಅಂತ? ಬ್ರೋ, ನೀವು ಸರ್ಸೆ ಸಾಂಗು ಅದೆಲ್ಲ ನನಗೆ ಗೊತ್ತಿಲ್ಲ, ಡೈರೆಕ್ಟರ್ ಕೇಳಬೇಕು. ಥ್ಯಾಂಕ್ ಯು ಸರ್. ಎರಡನೇ ಅಂತದ್ದು ಪಾರ್ಟ್ 2 ನಲ್ಲಿ ಯಾವಾಗ ರಿಲೀಸ್ ಆಗುತ್ತೆ? ಅದೇ ಡಿಸೈಡ್ ಮಾಡ್ತಾರೆ ಡೈರೆಕ್ಟ್. ವಿಜಯ್ ಸೇನಾಪತಿ ಆಗಿ ಆಕ್ಟರ್ ಆಗಿ ಮಾಡ್ತಾ ಇದ್ರ ಅಥವಾ ಶಿವಣ್ಣ ಅವ್ರು ಆಕ್ಟರ್ ಆಗಿ ಮಾಡ್ತಾರೆ? ಅದರಲ್ಲಿ ವಿಲನ್ ಆಕ್ಟರ್ ವಿಜಯ್ ಸೇನಾಪತಿ ಅವ್ರು ಮಾಡ್ತಿದಾರ ಅಥವಾ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇದಾರ? ಇಲ್ಲ, ಎಲ್ಲ ಡೈರೆಕ್ಟರ್ ಇದು ಪಾರ್ಟ್ 2 ಫಸ್ಟ್ ಬರುತ್ತೆ ಇಲ್ಲ ಬೇರೆ ಮೂವಿ ಫಸ್ಟ್ ಬರುತ್ತೆ ಸರ್? ಎಲ್ಲ ಹೇಳ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಟೈಮ್ ಕೊಟ್ಟಿದ್ದಕ್ಕೆ. ಸಾರಿ, ನೂಕುನುಗ್ಗಳಲ್ಲಿ ನಿಮ್ಮೆಲ್ಲರಿಗೂ ಒಂಚೂರು ಡಿಸ್ಟರ್ಬ್ ಆಗಿರುತ್ತೆ. ಥ್ಯಾಂಕ್ ಯು.